ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ತುಂಬಾ ಒಳ್ಳೆ ಹೆಸರು ತಗೊಂಡು ಈಗ ಮ್ಯೂಸಿಕ್ ಜೊತೆಗೆ ಡೈರೆಕ್ಷನ್ ಕೂಡ ಮಾಡ್ತೀನಿ ಅಂತ 45 ಸಿನಿಮಾ ಡೈರೆಕ್ಟ್ ಮಾಡಿದ ಅರ್ಜುನ್ ಜನ್ಯ ಅವರು ಹೇಗ್ ಮಾಡಿದ್ದಾರೆ ಮತ್ತೆ ಟ್ರೈಲರ್ ಟೀಸರ್ಸ್ ಅಲ್ಲಿ ಡಿಫ್ರೆಂಟ್ ಆಗಿ ಏನನ್ನೋ ಹೇಳ್ತಾ ಇದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಸಿನಿಮಾನ ನೋಡ್ಕೊಂಡು ಬಂದೆ, ಹೇಗ್ ಅನಿಸ್ತು 45 ಸಿನಿಮಾ ಅಂತ ಸ್ಪಾಯ್ಲರ್ಸ್ ಇಲ್ದೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ಸಿನಿಮಾದ ಟ್ರೈಲರ್ ಅಲ್ಲಿ ಕತೆನ ಜಾಸ್ತಿ ಬಿಟ್ಕೊಟ್ಟಿಲ್ಲ, ಸೊ ನಾನು ಕೂಡ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಸಿಂಪಲ್ ಆಗಿ ಒಂದ್ ಲೈನ್ನ ಹೇಳೋದಾದ್ರೆ, ಇಲ್ಲಿ ವಿನಯ್ ಅನ್ನೋ ಪಾತ್ರಕ್ಕೆ ಜಸ್ಟ್ 45 ಡೇಸ್ ಟೈಮ್ ಇದೆ. ಅದು ಯಾಕೆ, ಆ ಟೈಮ್ ಕೊಟ್ಟೋರು ಯಾರು, ಇದನ್ನೆಲ್ಲ ತಿಳ್ಕೊಳ್ಳೋಕೆ ನೀವು ಸಿನಿಮಾನ ನೋಡ್ಲೇಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಐಡಿಯಾ, ಅಂದ್ರೆ ಇವರು ಹೇಳ್ಬೇಕು ಅನ್ಕೊಂಡಿರೋ ವಿಷಯ ಚೆನ್ನಾಗಿದೆ, ಅದನ್ನ ಹೇಳಿದ ರೀತಿ ಕೂಡ ವರ್ಕ್ ಆಯ್ತು. ಮತ್ತೆ ಉಪೇಂದ್ರ ಅವರನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರನ್ನ ಒಂದು ಯೂನಿಕ್ ಪಾತ್ರದಲ್ಲಿ ನೋಡೋಕೆ ಆಡಿಯನ್ಸ್ ತುಂಬಾ ಇಷ್ಟಪಡ್ತಾರೆ, ಹಾಗಾಗಿ ಅದು ಓಕೆ. ಬಟ್ ಶಿವಣ್ಣ ಅವರು ತುಂಬಾ ಇಷ್ಟ ಆದ್ರು ನನ್ಗೆ. ಸೈಲೆಂಟ್ ಯೆಟ್ ಪವರ್ಫುಲ್ ಅನ್ನೋ ತರ ಇದೆ, ಅವರನ್ನ ನೋಡಿದ್ರೇನೆ ಅದು ಫೀಲ್ ಆಗತ್ತೆ. ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಸೀನ್ ನ ಟೆಕ್ನಿಕಲ್ ವಿಚಾರನ ಸೈಡ್ಗೆ ಇಟ್ರೆ ಶಿವಣ್ಣ ಅವರನ್ನ ನೋಡೋದೇ ಮಜಾ. ಆದಷ್ಟು ಯಾವ ಸೋಷಿಯಲ್ ಮೀಡಿಯಾ ಕ್ಲಿಪ್ಪಿಂಗ್ನು ನೋಡದೆ ಹೋಗಿ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇನ್ನು ರಾಜ್ಬಿ ಶೆಟ್ಟಿ ಅವರು ಆಸ್ ಯೂಶುವಲ್ ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಇದರ ಸೆಕೆಂಡ್ ಹಾಫ್ ನನಗೆ ಸಖತ್ತಾಗಿ ವರ್ಕ್ ಆಯ್ತು. ಅಂದ್ರೆ ಸಿನಿಮಾ ಆ ಪಾರ್ಟ್ ಅಲ್ಲಿ ಎಲ್ಲೂ ಆ ಕಡೆ ಈ ಕಡೆ ಹೋಗಲ್ಲ, ಸ್ಟೋರಿ ಮುಂದೆ ಹೋಗ್ತಿದೆ ಅಂತ ಅನ್ಸುತ್ತೆ. ಎಸ್ಟಾಬ್ಲಿಷ್ ಆಗಿರೋ ವಿಷಯನ ಹೇಗೆ ಎಂಡ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸಿನಿಮಾದಲ್ಲಿ ಹಳೆ ಮೂವಿ ಸಾಂಗ್ಸ್ನ ಮತ್ತೆ ಅವರೇ ಆಕ್ಟ್ ಮಾಡಿರೋ ಸಿನಿಮಾದ ಮ್ಯೂಸಿಕ್ ನ ಯೂಸ್ ಮಾಡಿದ್ದಾರೆ, ಅದು ವರ್ಕ್ ಆಯ್ತು. ಅರ್ಜುನ್ ಜನ್ಯ ಅವರು ಈಗ ಡೈರೆಕ್ಷನ್ ನ ಟ್ರೈ ಮಾಡಿದ್ದಾರೆ. ಎಲ್ಲೂ ಸಹ ಇವರ ಫಸ್ಟ್ ಸಿನಿಮಾ ಇದು ಅಂತ ಅನ್ಸಲ್ಲ. ಅದ್ರಲ್ಲೂ ಇಷ್ಟ ಆಗಿದೆ ಏನಂದ್ರೆ ಫಸ್ಟ್ ಸಿನಿಮಾದಲ್ಲೇ ಇಂಥ ಒಂದು ಫ್ರೆಶ್ ಐಡಿಯಾನ ಎಕ್ಸ್ಪ್ಲೋರ್ ಮಾಡಿ ಅಚೀವ್ ಮಾಡಿತ್ತು. ಈಗ ಹೇಳ್ತಿರೋ ವಿಷಯ ಸಿಂಪಲ್ ಆಗೇ ಇದೆ, ಬಟ್ ಅದನ್ನ ಸಿನಿಮಾ ಆಗಿ ಹೇಳ್ಬೇಕಲ್ಲ, ಅಂದ್ರೆ ಒಂದಿಷ್ಟು ಎಲಿಮೆಂಟ್ಸ್ ನ ಆಡ್ ಮಾಡಿ ಪ್ರೀಚಿ ಅಂತ ಅನಿಸ್ದಲೆ ಆರ್ಗ್ಯಾನಿಕ್ ಆಗಿ ಹೇಳ್ಬೇಕಾಗತ್ತೆ. ಅದು ಇಲ್ಲಿ ಆಗಿದೆ. ಇನ್ನು ಈ ಸಿನಿಮಾದಲ್ಲಿ ನನಗೆ ವರ್ಕ್ ಆಗದೆ ಇದ್ದದ್ದು ಫಸ್ಟ್ ಹಾಫ್. ಐ ನೋ ಅವೆಲ್ಲ ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತೆ, ಬಟ್ ಸ್ಟಿಲ್ ಅಲ್ಲೇ ಸುತ್ತಾ ಇದಾರಲ್ಲ ಅಂತ ಅನ್ಸಿದಂತೂ ನಿಜ. VFX ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಈಗ ಅದನ್ನ ಮೇಜರ್ ನೆಗೆಟಿವ್ ಅಂತ ಹೇಳೋದಕ್ಕೆ ಆಗಲ್ಲ. ಹೌದು, ಚೆನ್ನಾಗ್ ಆಗ್ಬೋದಿತ್ತು, ಬಟ್ ತೀರಾ ಟೆಕ್ನಿಕಲ್ ಆಗಿ ನೋಡೋರ್ಗೆ ತೊಂದರೆ ಆಗ್ಬೋದು. ಬಟ್ ಎಂಟರ್ಟೈನ್ಮೆಂಟ್ಗೆ ಆರಾಮಾಗಿ ಸಿನಿಮಾ ನೋಡೋಣ ಅಂತ ಬಂದಿರೋರ್ಗೆ ತೊಂದರೆ ಅಂತ ಅನ್ಸಲ್ಲ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಒಳ್ಳೆ ಸಿನಿಮಾ, ಇಬ್ರು ಸ್ಟಾರ್ಸ್ನ ಸ್ಕ್ರೀನ್ ಮೇಲೆ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು. ರಾಜ್ ಬಿ ಶೆಟ್ಟಿ ಅವರನ್ನ ಶಿವಣ್ಣ ಮತ್ತೆ ಉಪ್ಪಿ ಅವರ ಜೊತೆ ನೋಡಿದ್ದು ಖುಷಿ ಆಯ್ತು. ಅವರಿಂದ ಬರೋ ಸಿಚುವೇಶನಲ್ ಡೈಲಾಗ್ಸ್ ಅಲ್ಲಲ್ಲಿ ನಗುನ ತರ್ಸತ್ತೆ. ಡೀಸೆಂಟ್ ಫಸ್ಟ್ ಹಾಫ್ ವಿತ್ ಗುಡ್ ಸೆಕೆಂಡ್ ಹಾಫ್. ಮಾರ್ಕ್ ರಿವ್ಯೂ ಕೂಡ ಬರುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿದೆ 45 ಸಿನಿಮಾದ ರಿವ್ಯೂ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನೆಲ್ ಕಡೆಯಿಂದ ಬೈ ಬೈ.